ನಾನೇನು ವೀಕ್ ಪಾರ್ಟಿ ಅಲ್ಲ. ಈ ಸಂಜೆ ಒಳಗಡೆ ಆ ಸೂರಿಗೆ ಒಂದು ಗತಿ ಕಾಣಿಸ್ತೀನಿ. ಚಿಕ್ಕ ವಯಸ್ಸಲ್ಲಿ ನನ್ನ ಮೈ ಮುಟ್ಟೋದಕ್ಕೆ ನಮ್ಮಪ್ಪನೇ ಹೆದರ್ತಾ ಇದ್ದ. ಹೋಮ್ವರ್ಕ್ ಮಾಡಿಲ್ಲ ಅಂತ ನಮ್ಮ ಮೇಷ ನನ್ನ ಕೈ ಹೊಡೆದಿದ್ದಕ್ಕೆ ಅವ್ರ ಕೈ ಬೆಳ್ಳೆ ಕತ್ತರಿಸ್ಕೊಂಡು ಬಂದವನು ನಾನು. ಅಂಥದ್ರಲ್ಲಿ ಇವನು ನನ್ನ ಮೈ ಮುಟ್ಟಿದ್ದಾನೆ. ಇವನೇನ್ ದೊಡ್ಡ ಪಾಳೆಗಾರ ಅನ್ಕೊಂಡಿದ್ದಾನ? ಆಫ್ಟರ್ ಆಲ್ ಕೆರೆನಲ್ಲಿರೋ ಮೀನು ಇವನು. ನಾನು ಸಮುದ್ರದಲ್ಲಿ ಸಾಮ್ರಾಜ್ಯ ಕಟ್ಟಿರೋ ತಿಮಿಂಗಿಲ. ಇವನು ನನ್ ಮುಂದೆನೆ ನಿಗರ್ತಾ ಇದ್ದಾನೆ. ಇವನ್ನ ಬಿಡೋದಿಲ್ಲ. ರಘು, ತಪ್ಪು ಮಾಡ್ತಾ ಇದ್ದೀರಾ ನೀವು. ಆಕ್ಸಿಡೆಂಟ್ ಆದಾಗ ಹತ್ರದಲ್ಲಿ ಯಾವ ಆಸ್ಪತ್ರೆ ಇದೆ ಅಂತ ನೋಡ್ಬೇಕು. ಅಲ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೋಬೇಕು. ಅದನ್ನ ಬಿಟ್ಟು ಆಕ್ಸಿಡೆಂಟ್ ಮಾಡೋರ ಹತ್ರ ಹೋಗಿ ಜಗಳ ಮಾಡಿಕೊಂಡು ಬ್ಲಡ್ ಲಾಸ್ ಮಾಡಿಕೊಂಡು ಲೈಫ್ನ ರಿಸ್ಕ್ ಅಲ್ಲಿ ಇಡಬಾರ್ದು. ಪ್ರತಿಯೊಂದನ್ನು ಕೋಪದಿಂದ ಸಾಲ್ವ್ ಮಾಡೋಕ್ಕಾಗಲ್ಲ. ಈಗ ನಿಮಗೆ ಫ್ರೆಶ್ ಆಗಿ ಗಾಯ ಆಗಿದೆ, ಅದಕ್ಕೆ ವಿಲ ಅಂತ ಒದ್ದಾಡ್ತಾ ಇದ್ದೀರಾ. ಯಾವತ್ತೂ ಬಿಟ್ಟು ಹೊಡಿಬೇಕು. ಅದೇ ರಾಜಕೀಯ. ನಿಮಗೆ ಬಿಳುಕುದ್ಲು ಬಂತಲ್ಲ, ಅದಕ್ಕೆ ಬುದ್ಧನ್ ತರ ಮಾತಾಡ್ತಾ ಇದ್ದೀರಾ. ನಂದು ಕುದಿಯೋ ರಕ್ತ. ಮೊದ್ಲು ನುಗ್ಗಿ ಹೊಡಿತೀವಿ, ಆಮೇಲೆ ಮಿಕ್ಕಿದ್ದನ್ನ ನೋಡ್ಕೋತೀವಿ. ಇವತ್ತು ಸೂರ್ಯ ಮುಳುಗೋತೊಳಗೆ ಅವನಿಗೊಂದು ಗತಿ ಕಾಣಿಸ್ತೀನಿ. ಅವನು ಇದೇ ತರ ವಿಲ ಅಂತ ಒತ್ತಾಡ್ಬೇಕು. ಹಾಗೆ ಮಾಡ್ತೀನಿ. ನಿನಗೆ ಅನುಭವ ಕಮ್ಮಿ, ಅದಕ್ಕೆ ಹೀಗೆ ಮಾತಾಡ್ತಾ ಇದೀಯ. ಜನರು ಕಪ್ಪು ಕೂದಲನ್ನ ಸಂಶಯದಿಂದ ನೋಡ್ತಾರೆ, ಅದೇ ಬಿಳಿ ಕೂದಲನ್ನ ನಂಬ್ತಾರೆ. ಹಿಟ್ ಅಂಡ್ ರನ್ ಕೇಸ್ ಮಾಡಿ ಎಬ್ಸ್ಕಾಂಡ್ ಆಗೋದಕ್ಕೆ ಇದು ಸಿಟಿ ಅಲ್ಲ, ಹಳ್ಳಿ. ನೋಡು, ನಿನಗಿನ್ನು ಟಿಕೆಟ್ ಕನ್ಫರ್ಮ್ ಆಗಿಲ್ಲ. ರಾಜಕೀಯದಲ್ಲಿ ರಾಜಕಾರಣಿ ಒದೆ ತಿಂದಷ್ಟು ಅವನ್ ಸೆಂಟಿಮೆಂಟು ಬೆಳೆಯತ್ತೆ. ಈಗ ನಿನಗಿದು ಅವಮಾನ ಅಂತ ಅನ್ಸ್ತಿರ್ಬಹುದು, ಆದ್ರೆ ನಾಳೆ ಇದು ನಿನಗೆ ವೋಟಾಗಿ ಕನ್ವರ್ಟ್ ಆಗತ್ತೆ. ನೋಡು, ಇಂಥ ಸಮಸ್ಯೆಗಳನ್ನ ಒಡೆದು ಬಡ್ದು ಬಗೆಹರಿಸಬಾರ್ದು. ಇದನ್ನ ಸೆಂಟಿಮೆಂಟಲ್ಲೇ ಒಡಿಬೇಕು. ಆ ಸೂರ್ಯನ್ಗೆ ಅವನ್ ಫ್ಯಾಮಿಲಿ ಅಂದ್ರೇನೆ ಪಂಚಪ್ರಾಣ. ಈ ಒಂದು ವಿಚಾರ ಇಟ್ಕೊಂಡು ಅವನ್ ಒದ್ದಾಡೋ ಹಾಗೆ ನಾನ್ ಮಾಡ್ತೀನಿ. ನೀವೊಂದು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನಿಮಗೆ ಅವಮಾನ ಆದರೆ ನನಗೂ ಅವಮಾನ ಆದಾಗೆ. ನನಗೊಂದು ಸ್ವಲ್ಪ ಟೈಮ್ ಕೊಡಿ. ಇದ್ರ ಪರಿಣಾಮ ಏನಾಗುತ್ತೆ ಅಂತ ನಾನು ತೋರಿಸ್ತೀನಿ. ಏನಮ್ಮ ಪದ್ಮಿನಿ, ಚೆನ್ನಾಗಿದೆಯಾ? ಅಣ್ಣ ಮನೇಲಿ ಇದಾರೆ ಸರ್, ಬನ್ನಿ ಕೂತ್ಕೊಳ್ಳಿ. ಇಲ್ಲಮ್ಮ, ಕೂತ್ಕೊಳ್ಳೋಕ್ ಬಂದಿಲ್ಲ, ಡ್ಯೂಟಿ ಮೇಲೆ ಬಂದಿದ್ದೀನಿ. ಸ್ವಲ್ಪ ನಿಮ್ಮ ಅಣ್ಣನ್ ಕರಿತೀಯಾ? ಯಾಕೆ ಸರ್, ಏನ್ ವಿಷಯ? ಅದನ್ನ ನಿನಗೆ ಹೇಳೋಕ್ಕಾಗಲ್ಲಮ್ಮ. ಅದನ್ನ ನೇರವಾಗಿ ನಿಮ್ಮ ಅಣ್ಣ ಹತ್ರನೇ ಮಾತಾಡ್ತೀನಿ. ಸರಿ ಸರ್. ಅಣ್ಣ ಬಂದೆ. ಊರಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ ಸರ್? ಪ್ರಾಬ್ಲಮ್ ಆಗಿರೋದಂತೂ ನಿಜ.
ಆದ್ರದು ನಿಮ್ಮ ಅಣ್ಣನ ಕಡೆಯಿಂದನೇ ಆಗಿದೆ. ಓಹೋ, ನಮ್ಮೂರಲ್ಲಿ ನಿಮ್ದೊಂದು ಇಲಾಖೆ ಇದೆ ಅನ್ನೋದೇ ಎಷ್ಟೋ ಸಲ ಮರ್ತು ಹೋಗುತ್ತೆ. ಏನ್ ಮಾಡೋದು ಸರ್, ನಮ್ ಕೆಲ್ಸನೆಲ್ಲ ನೀವೇ ಮಾಡ್ಬಿಡ್ತೀರಾ. ಸೂರ್ಯವಂಶದ ಮನೆಗೆ ಬೂಟ್ಸ್ ಹಾಕೊಂಡು ಬಂದು ಕೂತ್ಕೊಳ್ಳದೆ ಹಾಗೆ ಖಡಕ್ಕಾಗಿ ನಿಂತಿದ್ದೀರಾ ಅಂತಂದ್ರೆ ಕೆಲ್ಸದ ಮೇಲೇನೆ ಬಂದಿದ್ದೀರಾ ಅಂತ ಗೊತ್ತಾಗತ್ತೆ. ಹೇಳಿ ಸರ್, ಏನ್ ವಿಷಯ? ನಿಮಗ್ ಗೊತ್ತಿಲ್ಲದೆ ಇರೋ ವಿಚಾರ ಏನಿದೆ ಸರ್? ರೈಸ್ ಮಿಲ್ ವಿಚಾರವಾಗಿ ನಡೆದಿರೋ ಮೀಟಿಂಗ್ ಅಲ್ಲಿ ಗಲಾಟೆ ಆಗಿದೆ. ಆ ಗಲಾಟೆಯಲ್ಲಿ ನೀವು ರಘುವೀರ್ ಅವರನ್ನ ಹೊಡೆದಿದ್ದೀರಾ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ. ಕಾನೂನು ಪ್ರಕಾರ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ತಪ್ಪು ಸರ್. ಇನ್ಸ್ಪೆಕ್ಟರ್ ಸಾಹೇಬ್ರೆ, ಇಡೀ ಊರಿಗೆ ನ್ಯಾಯ ಪಂಚಾಯಿತಿ ಮಾಡೋರ್ಗೆ ನಿಮ್ ಕಾನೂನಿನ ಬಗ್ಗೆ ಗೊತ್ತಿರೋದಿಲ್ವಾ? ಖಂಡಿತ ಗೊತ್ತಿರುತ್ತೆ. ಗೊತ್ತಿದ್ದು ಕೈ ಮಾಡಿದ್ದಾರೆ ಅಂದ್ರೆ ತಪ್ಪು ಯಾರ್ದಿರ್ಬೇಕು ಅನ್ನೋದನ್ನ ನೀವೇ ಅರ್ಥ ಮಾಡ್ಕೋಬೇಕು. ಸರ್, ಇಲ್ಲಿನ ಪರಿಸ್ಥಿತಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಏನ್ ಮಾಡೋದು, ಕಂಪ್ಲೇಂಟ್ ಬಂದ ಮೇಲೆ ನಾವೇನಾದ್ರೂ ಆಕ್ಷನ್ ತಗೊಳ್ಳೇಬೇಕಲ್ವಾ? ಅದಕ್ಕೆ ಸೂರ್ಯ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀನಿ. ದಯವಿಟ್ಟು ನೀವು ನಮ್ಮ ಜೊತೆ ಕೋಆಪರೇಟ್ ಮಾಡಬೇಕು. ರೈತ ಸಾಲ ತಗೊಂಡು ಅದನ್ನು ತೀರ್ಸೋಕಾಗದೆ ಆತ್ಮಹತ್ಯೆ ಮಾಡ್ಕೊಳ್ಳುವಾಗ ಪೊಲೀಸ್ನವರು ಬರಲ್ಲ. ಊರ್ ಮುಖಂಡರು ಹೆಚ್ಚಿನ ಬಡ್ಡಿಗೆ ಅಮಾಯಕರನ್ನ ಸುಲಿಗೆ ಮಾಡುವಾಗ ಪೊಲೀಸ್ನವರು ಬರಲ್ಲ. ಕಾಳಿಂಗರಾಯರ ಕಡೆಯವರು ಒಬ್ಬನ್ನ ಆತನ ಕುಟುಂಬದವರ ಮುಂದೆನೆ ಹೆಪ್ಪುಗಟ್ಟು ಹಾಗೆ ಜಾಡಿಸಿ ಒದಿತಾ ಇದ್ರು, ಪೊಲೀಸ್ನವರು ಬರಲ್ಲ. ಆದರೆ ಒಬ್ಬ ಮಂತ್ರಿ ಮಗನ್ನ ಊರ ನಾಯಕ ಹೊಡೆದ ತಕ್ಷಣ ಪೊಲೀಸ್ನವರು ಜೀಪ್ ಹಾಕೊಂಡು ಬಂದ್ಬಿಡ್ತಾರೆ. ಇದು ಹೇಗೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಸರ್. ಬಡವರು ಕೊಡೋ ದೂರೇ ಅಲ್ವಾ ಸರ್? ಅಥವಾ ಅವ್ರ ಪಾಲಿಗೆ ಕಾನೂನು ಕಣ್ಮುಚ್ಕೊಂಡು ಕೂತ್ಕೊಳ್ಳುತ್ತಾ? ಸರ್, ನಿಮಗೆ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅಂತ ಚೆನ್ನಾಗಿ ಗೊತ್ತು. ನೀವು ನಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಸರ್ಕಾರ ನಡೆಸೋರು ನಮ್ಮನ್ನ ಕುಣಿಸ್ತಾರೆ. ಹೇಗೆ ದೇವರ ಅಪ್ಪಣೆ ಇಲ್ಲದೆ ಒಂದು ಹುಲ್ಕಡ್ಡಿನೂ ಅಲುಗಾಡ್ಸೋಕ್ಕಾಗಲ್ವೋ ಹಾಗೆ ನಾವು ಮೇಲ್ನವರ ಅಪ್ಪಣೆ ಇಲ್ಲದೆ ಒಂದು ಹೆಜ್ಜೆನೂ ಮುಂದಿಡೋಕ್ಕಾಗಲ್ಲ ಸರ್. ನಮ್ಮ ಯೂನಿಫಾರ್ಮು ಖಾದಿ ಕೊಳೆ ಬರ್ಸೋ ಖರ್ಚಿಫ್ ಆಗ್ಬಿಟ್ಟಿದೆ ಸರ್. ಇದ್ರ ಬಗ್ಗೆ ನೀವು ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಸರ್. ನಾವು ನಮ್ಮ ಡ್ಯೂಟಿನ ಮಾಡಲೇಬೇಕಲ್ವಾ ಸರ್? ನಿಮ್ಮ ಖಾದಿ ಖಾಕಿ ಆಡೋ ಆಟಗಳನ್ನು ಬಯಲು ಮಾಡೋದಕ್ಕೋಸ್ಕರನೇ ಒಂದು ಕಪ್ಪು ಬಟ್ಟೆ ಇದೆ. ಅದು ನಿಮ್ಮ ಖಾಕಿಗೂ ಆರ್ಡರ್ ಕೊಡುತ್ತೆ, ನಿಮ್ಮ ಖಾದಿ ಬಾಯಿನೂ ಮುಚ್ಚುತ್ತೆ. ಮಾವ, ತಗೊಳ್ಳಿ ಇನ್ಸ್ಪೆಕ್ಟ್ರೆ, ಇದರಿಂದ ನಮಗೂ ಯಾವ ತೊಂದರೆನೂ ಇಲ್ಲ, ನಿಮಗೂ ಕೈ ಹಿಸಿಕೊಂಡು ಕೆಲಸ ಮಾಡಬೇಕಾದ ಅವಶ್ಯಕತೆನೂ ಇರಲ್ಲ. ಹೀಗೆ ಕಂಡಲ್ಲಿ ಹೊಡೆಯೋದು, ಇಮಿಡಿಯೇಟ್ ಆಗಿ ಬೇಲ್ ಆರ್ಡರ್ ತಗೊಳ್ಳೋದು, ಈಗ ಇದೆಲ್ಲ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಸರ್. ಇದಕ್ಕೆಲ್ಲ ಓಂಕಾರ ಹಾಕ್ದವರು ನಾಗವಂಶದವರು. ಇನ್ಸ್ಪೆಕ್ಟ್ರೆ, ಇನ್ಮೇಲೆ ಈ ರೀತಿ ಯಾವ್ದಾದ್ರು ಕಂಪ್ಲೇಂಟ್ ಬಂದ್ರೆ ಫೋನ್ ಮಾಡಿ ವಿಷಯ ತಿಳ್ಕೊಳ್ಳಿ. ಬರ್ಬೇಕೋ ಬೇಡವೋ ಅನ್ನೋದನ್ನ ನಾನೇ ತಿಳಿಸ್ತೀನಿ. ಸುಮ್ಮನೆ ಇಲ್ಲಿ ತನಕ ವಿನಾಕಾರಣ ಬಂದು ಡೀಸೆಲ್ ವೇಸ್ಟ್ ಮಾಡ್ಕೋಬೇಡಿ. ಒಳ್ಳೆ ಐಡಿಯಾ ಸರ್. ನೀವು ಹೀಗೆ ಇದನ್ನ ಮೇಂಟೈನ್ ಮಾಡಿದ್ರೆ ನಾನು ಸ್ಟೇಷನ್ಗೆ ಹೋಗೋ ಬದಲು ವರ್ಕ್ ಫ್ರಮ್ ಹೋಮ್ ಅಂತ ಮನೇಲೇ ಇದ್ದು ಬಿಡ್ತೀನಿ. ಸರಿ ಸರ್, ನಾನಿನ್ ಬರ್ತೀನಿ. ಅಣ್ಣ, ಪರವಾಗಿಲ್ಲ. ಈ ನಡುವೆ ನೀನು ತುಂಬಾ ಅಪ್ಡೇಟ್ ಆಗ್ಬಿಟ್ಟಿದ್ಯಾ. ಹೇಳಿ ಅತ್ತೆ. ಪದ್ಮಿನಿ, ನಿಮ್ ಮಾವನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆಯಮ್ಮ. ಏನ್ ಹೇಳ್ತಿದ್ದೀರಾ ಅತ್ತೆ? ಮತ್ತೆ ಹಾರ್ಟ್ ಅಟ್ಯಾಕ್ ಆಯ್ತಾ? ಈಗ ಅವರು ಯಾವ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ? ಗಾಬರಿ ಪಡೋಂಥದ್ದೇನಿಲ್ಲ ಪದ್ಮಿನಿ, ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಷ್ಟೇ.